ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಸೌಜನ್ಯಂಗೆ ನ್ಯಾಯ ಕೊಡಿಸ್ತೀನಿ, ಅಲ್ಲಿ ನಡೆದಿರುವಂತ ಕರ್ಮಕಾಂಡಗಳನ್ನ ಹೊರಗೆ ತೆಗಿತೀನಿ, ಬುರುಡೆ ತಗೊಂಡ್ಬರ್ತೀನಿ ನಾನು ಅಂತ ಹೇಳಿ ಚೆನ್ನಯ್ಯ ಅವರು ಬಂದಿದ್ರು. ಎಸ್, ಈಗ ಚೆನ್ನಯ್ಯ ಅವ್ರಿಗೆ ನ್ಯಾಯ ಕೊಡಿಸೋದು ಯಾರು ಅಂತ ಹೇಳಾಗಿದೆ. ಯಾಕಂದ್ರೆ ಈಗ ಚೆನ್ನಯ್ಯ ಜೊತೆ ಯಾರಿಲ್ಲ, ಬುರುಡೆ ಮ್ಯಾನ್ ಜೊತೆ ಯಾರೂ ಇಲ್ಲ. ಅರೆಸ್ಟ್ ಆದ ಬುರುಡೆ ಮ್ಯಾನ್ ಈಗ ಏಕಾಂಗಿಯಾಗಿದ್ದಾನೆ. ಬುರುಡೆ ಮ್ಯಾನ್ ಜೊತೆಗೆ ವಕೀಲರು ಇಲ್ಲ, ಅವರ ಸಂಗಡಿಗರು ಇಲ್ಲ, ಬುರುಡೆ ಮ್ಯಾನ್ ಮೇಲೆ ಕರ್ಕೊಂಡ್ಬಂದವರು ಇಲ್ಲ. ತನಿಖೆ ವೇಳೆ ಇದ್ದ ಎಲ್ಲರೂ ಬಂಧನದ ವೇಳೆ ಕೈ ಕೊಟ್ಟಿದ್ದಾರೆ. ಯಾರದ್ದೋ ಮಾತು ನಂಬಿ ಬುರುಡೆ ಪ್ರವಾಸಕ್ಕೆ ಕೈ ಹಾಕಿದ ಚೆನ್ನಯ್ಯ ಅವರು. ಚೆನ್ನಯ್ಯನಿಗೆ ಎಡಬಲ ವ್ಯಕ್ತಿಗಳಿಂದಲೇ ಗುನ್ನ ಸಿಕ್ಕಿದೆ. ವಕೀಲರು ಇಲ್ಲ, ಇನ್ನೊಬ್ಬನೂ ಇಲ್ಲ, ಮತ್ತೊಬ್ಬನೂ ಇಲ್ಲ. ಈಗ ಬುರುಡೆ ಮ್ಯಾನ್ ಏಕಾಂಗಿ. ಬುರುಡೆ ಮ್ಯಾನ್ ಬಂಧನವನ್ನು ಖುದ್ದು ಸ್ವಾಗತಿಸಿದ್ರು ಮಠಣ್ಣ ಅವರು. ಧರ್ಮಸ್ಥಳ ಫೈಲ್ಸ್ ಒಬ್ಬಂಟಿಯಾದ ಬುರುಡೆ ಮ್ಯಾನ್. ಎಸ್, ಸೌಜನ್ಯಂಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಬುರುಡೆ ಮ್ಯಾನ್ ಎಂಟ್ರಿ ಆಗಿದ್ರು. ಈಗ ಬುರುಡೆ ಮ್ಯಾನ್ ಜೊತೆ ಯಾರಂದ್ರೆ ಯಾರೂ ಇಲ್ಲ, ಪಾಪ ಒಬ್ಬಂಟಿ ಆಗ್ಬಿಟ್ಟಿದ್ದಾನೆ ಬುರುಡೆ ಮ್ಯಾನ್. ಈಗ ಬುರುಡೆ ಮ್ಯಾನ್ ಅವ್ರಿಗೆ ನ್ಯಾಯ ಕೊಡಿಸೋದು ಯಾರು ಅಂತ ಆಗಿದೆ. ಧರ್ಮಸ್ಥಳದಲ್ಲಿ ಏನು ಒಂದು ಅಷ್ಟು ಜನ ಸತ್ತೋಗಿದ್ದಾರೆ, ಅವ್ರಿಗೆಲ್ಲ ನಾನು ನ್ಯಾಯ ಕೊಡಿಸ್ತೀನಿ, ಆ ತನಿಖೆಯನ್ನ ಮಾಡಿಸ್ತೀನಿ, ಆ ಬುರುಡೆಯನ್ನ ಹೊರ ತೆಗಿಸ್ತೀನಿ ಅಂತ ಹೇಳಿ ಬುರುಡೆ ಮ್ಯಾನ್ ಎಂಟ್ರಿ ಕೊಟ್ಟಿದ್ರು. ನೀವು ನೋಡ್ತಿದ್ದೀರಾ ಚೆನ್ನಯ್ಯ ಅವ್ರನ್ನ ಫೋಟೋದಲ್ಲಿ. ಪಾಪ ಚೆನ್ನಯ್ಯ ಅನ್ಸುತ್ತೆ, ಎಲ್ಲಿ ಬಂದು ತಗ್ಲಾಕೊಂಡ್ರು ಚೆನ್ನಯ್ಯ ಅಂತ ಅನಿಸ್ತಿದೆ. ಪಾಪ ಈಗ ನೋಡಿ, ತನಿಖೆ ವೇಳೆ ಬುರುಡೆ ತಗೊಂಡು ಚೆನ್ನಯ್ಯ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಬೇಕಾದ್ರೆ ಅವ್ರ ಸುತ್ತಮುತ್ತ ಜನ ಏನಂತೀರಾ, ಫುಲ್ಲು ಗ್ಯಾಂಗ್ ಒಂದಿತ್ತು. ಚೆನ್ನಯ್ಯಂಗೆ ಸೆಕ್ಯೂರಿಟಿ ಕೊಡೋದೇನೋ, ಚೆನ್ನಯ್ಯನ್ಗೆ ಮಾಸ್ಕ್ ಹಾಕ್ಸೋದೇನೋ, ಪಾಪ ಎಲ್ಲರೂ ಚೆನ್ನಯ್ಯನ್ನ ಚೆನ್ನಾಗಿ ಬಳಸ್ಕೊಂಡ್ರ ಅಂತ ಅನಿಸ್ತಿದೆ ಈಗ ನಮಗೆ. ಪಾಪ ಚೆನ್ನಯ್ಯ ಎಲ್ಲರ ಮಾತು ನಂಬಿ ಪಾಪ ಮಂಡ್ಯದಿಂದ ಏನು ಧರ್ಮಸ್ಥಳಕ್ಕೆ ಬಂದಿದ್ರು, ಬುರುಡೆಯನ್ನ ತೆಗೆದು ತೋರಿಸ್ತೀನಿ ಅಂತ. ಈಗ ಚೆನ್ನಯ್ಯಂಗೆ ನ್ಯಾಯ ಕೊಡ್ಸೋದು ಯಾರಪ್ಪ ಅಂತೇಳಿ ಅನಿಸ್ತಿದೆ. ಪಾಪ ಚೆನ್ನಯ್ಯ ಈಗ ಒಬ್ಬಂಟಿ ಆಗೋಗ್ಬಿಟ್ಟಿದ್ದಾನೆ. ಚೆನ್ನಯ್ಯನ ಹಿಂದೆ ಮುಂದೆ ಇದ್ದಂತಹ ಜನರೀಗ ಯಾರೂ ಇಲ್ಲ, ವಕೀಲರು ಇಲ್ಲ, ಮತ್ತೊಬ್ರು ಇಲ್ಲ, ಇನ್ನೊಬ್ರು ಇಲ್ಲ. ಇವಾಗ ಚೆನ್ನಯ್ಯನ ಗತಿ ಏನು, ಅವರ ಫ್ಯಾಮಿಲಿಯ ಗತಿ ಏನು? ಚೆನ್ನಯ್ಯ ಈಗ ಒಬ್ಬಂಟಿ ಆಗ್ಬಿಟ್ಟಿದ್ದಾನೆ ನೋಡಿ. ಸೌಜನ್ಯಂಗೆ ಅದ್ರ ಜೊತೆಗೆ ಧರ್ಮಸ್ಥಳದಲ್ಲಾದಂಥ ಕೆಲವೊಂದು ಪ್ರಕರಣಗಳಿಗೆ ನ್ಯಾಯವನ್ನು ಕೊಡಿಸ್ತೀನಿ, ನನಗಲ್ಲಾದಂಥ ಘಟನೆಗಳನ್ನು ನೋಡಿ ನನಗೆ ಪಶ್ಚಾತ್ತಾಪ ಆಗಿದೆ, ಪಾಪ ಪ್ರಜ್ಞೆ ಕಾಣ್ತಾ ಇದೆ, ಅವರೆಲ್ಲ ಪಾಪ, ನಾನು ಅವ್ರಿಗೆಲ್ಲ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಚೆನ್ನಯ್ಯ ಅವರು ಒಂದು ಬುರುಡೆ ಇಟ್ಕೊಂಡು ಸ್ಟೇಷನಿಗೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ರು. ಈಗ ಆ ಬುರುಡೆ ಎಲ್ಲಿಂದ ತಂದ ಚೆನ್ನಯ್ಯ ಅಂತ ಹೇಳಿ ತನಿಖೆಗಳು ಶುರುವಾಗುತ್ತೆ. ಹಾಗೆ ಚೆನ್ನಯ್ಯನ ಪೂರ್ವಾಪರ ಎಲ್ಲವನ್ನೂ ಕಿದುಕ್ತಾ ಇದ್ದಾರೆ. ಈಗ ಚೆನ್ನಯ್ಯಂಗೆ ಹೇಳ್ಕೊಟ್ಟವರು, ಅವ್ರಿಗೆ ದಾರಿಯನ್ನು ತೋರಿಸ್ತವರು ಯಾರೂ ಇಲ್ಲ. ಈಗ ಚೆನ್ನಯ್ಯ ಡೆಡ್ ಹ್ಯಾಂಡಲ್ಲಿದ್ದಾನೆ, ಎಲ್ಲ ದಾರಿಗಳು ಮುಚ್ಚೋಗಿದೆ. SIT ಅಧಿಕಾರಿಗಳು ಚೆನ್ನಯ್ಯನ್ಗೆ ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ, ತನಿಖೆ ಮಾಡ್ತಿದ್ದಾರೆ, ನ್ಯಾಯಾಂಗ ಬಂಧನಕ್ಕೆ ತೆಗೆದುಕೊಂಡಿದ್ದಾರೆ ಚೆನ್ನಯ್ಯನ್ನ. ನೋಡಿ, ಚೆನ್ನಯ್ಯಂಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಇದು ಈ ಮಟ್ಟಕ್ಕೆ ಹೋಗ್ಬೋದು, ನಾನೇ ಸಿಕ್ಕಾಕೋಬೋದು, ತಾನು ಎಳೆದಂಥ ಬಲೆಯಲ್ಲಿ ತಾನೇ ಸಿಕ್ಕಾಕೋಬಹುದು ಅಂತ ಹೇಳಿ ಚೆನ್ನಯ್ಯಂಗೆ ಐಡಿಯಾನೇ ಇರಲಿಲ್ಲ. ಎಲ್ಲಿಂದ ಎಲ್ಲಿಗೆ ಬಂದು ತಗ್ಲಾಕಂಡೆ ಗುರು ಅಂತ ಹೇಳಿ ಈಗ SIT ಅಧಿಕಾರಿಗಳೇನು ತನಿಖೆ ಮಾಡ್ತಿದ್ದಾರೆ, ಬಂಧನ ಮಾಡಿದ್ದಾರೆ. ಈಗ ಅಲ್ಲಿ ಕೂತ್ಕೊಂಡು ಚೆನ್ನಯ್ಯ ಯೋಚನೆ ಮಾಡ್ತಿರ್ತಾರೆ, ನಾನು ಎಂಟ್ರಿ ಕೊಟ್ಟಾಗ ಫುಲ್ಲು ಹೀರೋ ಥರ ನನ್ನ ಹಿಂದೆ ಮುಂದೆ ಅಕ್ಕಪಕ್ಕ ಬಾಡಿಗಾರ್ಡ್ಗಳು, ಅದ್ರ ಜೊತೆಗೆ ಏನು ಲಾಯರ್ಗಳು ಎಲ್ಲರೂ ಇದ್ದರು. ಈಗ ಯಾರೂ ಇಲ್ವಲ್ಲಪ್ಪ, ನನ್ನ ಕತೆಗೇನು ಇವಾಗ? ಅಧಿಕಾರಿಗಳನ್ನ ಏನು ಮಾಡಬಹುದು, ಮುಂದೆ ಯಾವ ರೀತಿಯಾಗಿ ಬೆಳವಣಿಗೆಗಳಾಗ್ಬೋದು, ನನ್ನ ಅರೆಸ್ಟ್ ಮಾಡ್ತಾರಾ, ಜೈಲಿಗೆ ಹಾಕ್ತಾರಾ ಅಂತ ಹೇಳಿ ಚೆನ್ನಯ್ಯನ ಮನಸ್ಸಲ್ಲೇ ಸಾವಿರಾರು ಪ್ರಶ್ನೆಗಳೀಗ ಉಟ್ಕೊಂಡಿರುತ್ತೆ. ಎಲ್ಲಿಗೆ ಬಂದು ತಗ್ಲಾಕಂಡೆ ನಾನು? ಸುಮ್ಮನೆ ನನಗೆ ಬೇಡವಾಗಿತ್ತ ಈ ಪ್ರಕರಣ, ಬಂದು ನಾನೇ ಸಿಗಾಕಣ್ಣ, ಈ ಷಡ್ಯಂತ್ರದಲ್ಲಿ ನಾನೇ ಸೇರ್ಕೊಂಡ ಅಂತೇಳಿ ಚೆನ್ನಯ್ಯಂಗೆ ಇವಾಗ ಗೊಂದಲಗಳು ಶುರುವಾಗಿರುತ್ತೆ. ಈ ಒಳಗಡೆ ಪುಕ್ಕ ಅಂತಿರುತ್ತೆ. ಈಗ SIT ಅಧಿಕಾರಿಗಳೇನು ಸುಮ್ಮನೆ ಬಿಡ್ತಾರ ಚೆನ್ನಯ್ಯನ? ಪೊಲೀಸ್ ಅವರೇ ಫುಲ್ಲು ಡ್ರಿಲ್ ಮಾಡಿ ಅವ್ರ ಒಳಗಡೆ ಇರುವಂಥ ಸತ್ಯನ ಹೊರಗೆ ತರ್ತಾರೆ. ಇನ್ನು SIT ಅಧಿಕಾರಿಗಳು ಅವರ ತನಿಖಾ ವೈಖರಿನೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಚೆನ್ನಯ್ಯನ್ಗೆ ಫುಲ್ಲು ಡ್ರಿಲ್ ಮಾಡಿ ಈಗಾಗಲೇ ಪೂರ್ವಾಪರಗಳನ್ನೆಲ್ಲ ತಿಳ್ಕೊಂಡಿದ್ದಾರೆ. ಸಾಕಷ್ಟು ಮಾಹಿತಿಗಳು ಚೆನ್ನಯ್ಯನ ಬಗ್ಗೆ ಸಿಕ್ಕಿದೆ, ಅವರ ಫ್ಯಾಮಿಲಿ ಬಗ್ಗೆ, ಚೆನ್ನಯ್ಯನ ಬ್ಯಾಕ್ಗ್ರೌಂಡ್ ಬಗ್ಗೆ, ಚೆನ್ನಯ್ಯ ಮೊದಲೇನು ಮಾಡ್ತಿದ್ದ, ಇವನು ಯಾವಾಗ ಈ ಒಂದು ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಎಂಟ್ರಿಯನ್ನು ಕೊಟ್ಟ, ಇವನು ಬಂದ ಮೇಲೆ ಇವನಿಗೆ ಯಾರೆಲ್ಲ ಮಾರ್ಗದರ್ಶನವನ್ನು ಮಾಡಿದ್ರು,
ಯಾವ ರೀತಿಯಾಗಿ ಮಾಡಿದ್ರು, ಏನೇನು ಹೇಳಬೇಕು ಅಂತ ಹೇಳಿ ಮೊದಲೇ ಎಲ್ಲೆಲ್ಲಿ ಟ್ರೈನಿಂಗನ್ನು ಕೊಟ್ಟಿದ್ರು. ಆ ಬುರುಡೆ, ಆ ತಲೆ ಬುರುಡೆ ಇದೆಯಲ್ಲ, ಅದು ಎಲ್ಲಿಂದ ತಗೊಂಡು ಬಂದ, ಅದು ಎಲ್ಲಿತ್ತು ಅನ್ನೋದು ಈಗ ತನಿಖೆ ಶುರುವಾಗುತ್ತೆ. ಆ ಬುರುಡೆಯನ್ನು ಚೆನ್ನಯ್ಯ ತೆಗಿಯಂಗೆ ಇಲ್ಲ. ಚೆನ್ನಯ್ಯ ಹೂತಿದ್ದೇ ಆದ್ರೂ ಆ ಪೊಲೀಸ್ ಅವರ ಪರ್ಮಿಷನ್ ಇಲ್ಲದೆ ತಾನು ಹೂತಂತ ಎಣವನ್ನೇ ಆಗಿದ್ರು, ಯಾಕಂದರೆ ಅದು ಪೊಲೀಸ್ ತನಿಖಾ ಅಡಿಯಲ್ಲಿ ಬರುತ್ತೆ ಆಯಿತಾ. ಆ ಭೂಮಿಯನ್ನು ಹಗ್ದು, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಪರ್ಮಿಷನ್ ಇಲ್ಲ, ಭೂಮಿಯನ್ನು ಹಗ್ದು ಇವನು 6 ಅಡಿ 3 ಅಡಿ ಜಾಗವನ್ನು ಹಗ್ದು ಬುರುಡೆಯನ್ನು ಹೊರಗಡೆ ತೊಗೊಂಡು ಬರ್ತಾನೆ ಅಂದರೆ ಇವರೇನು ಬಾಹುಬಲಿನ? ಯಾರ ಸಪೋರ್ಟ್ ಇಲ್ಲದೆ, ಯಾರ ಒಂದು ಮಾರ್ಗದರ್ಶನ ಇಲ್ಲದೆ ಹೆಂಗೆ ತೆಗ್ದ ಬುರುಡೆಯನ್ನು? 6 ಅಡಿ 3 ಅಡಿನ ಆ ಜಾಗವನ್ನು ಒಂದು ವ್ಯಕ್ತಿ ಹಗಿತಾನೆ ಅಂತಂದರೆ ಯಾರು ಸಪೋರ್ಟ್ ಇಲ್ಲದೆ ಹೆಂಗಾಗುತ್ತೆ? ಅಂದರೆ ಬಾಹುಬಲಿ, ಸೂಪರ್ಮ್ಯಾನ್, ಸ್ಪೈಡರ್ಮ್ಯಾನ್ ಥರ 6 ಅಡಿ ಒಳಗಡೆಯಿಂದ ಚೆನ್ನಯ್ಯ ಎಗ್ರು ಬರೋಕ್ಕಾಗುತ್ತಾ ಬುರುಡೆ? ಮತ್ತು ಆ ಮಣ್ಣುಗಳನ್ನ ತೆಗೆದು ಹೊರಗಡೆ ಎಸೆಯೋಕ್ಕಾಗುತ್ತಾ? ಸೊ ಇದನ್ನೆಲ್ಲ ನಾವು ಕೂಡ ಗಮನಿಸಬೇಕು. ಏನು ಚೆನ್ನಯ್ಯ ಗುಂಡಿಗಳನ್ನ ತೋಡಿಸ್ತಿದ್ದಾನೆ, ಅಲ್ಲ ಅವನು ಊತಂತ ಎಣಗಳು ನಮಗೆ ಸಿಗುತ್ತೆ, ಧರ್ಮಸ್ಥಳ ಪ್ರಕರಣ ಒಂದು ದೊಡ್ಡ ತಿರುವನ್ನು ತೆಗೆದುಕೊಳ್ಳುತ್ತೆ, ಬುರುಡೆ ಸಿಕ್ತು, ಸ್ಕೆಲಿಟನ್ ಸಿಕ್ತು ಅಂತ ಹೇಳಿ ಎಲ್ಲರೂ ಕೂಡ ಸುದ್ದಿ ಮಾಡಿದ್ದು ಚೆನ್ನಯ್ಯನ ಮಾತುಗಳನ್ನ ಎಲ್ಲರೂ ನಂಬಿದ್ದೇ ಆಗಿತ್ತು. ಇವನ್ ನಾವು ಕೂಡ ಎಲ್ಲೋ ಚೆನ್ನಯ್ಯ ನಿಜ ಹೇಳ್ತಿರ್ಬೇಕು, ಪಾಪ ಅದನ್ನ ಕೈಲಿ ಎಷ್ಟೆಲ್ಲ ಕೃತ್ಯಗಳನ್ನ ಮಾಡಿಸ್ಬಿಟ್ಟಿದ್ದಾರೆ. ಅಯ್ಯೋ ಅವನಿಗೆ ಪಶ್ಚಾತ್ತಾಪ ಆಗಿದೆಯಲ್ಲ, ಅದಕ್ಕೆ ಒಪ್ಕೋಬೇಕು ನಾವು, ಎಷ್ಟು ಒಳ್ಳೆಯವನಾಗಿದ್ದಾನೆ ಚೆನ್ನಯ್ಯ ಅಂತ ಹೇಳಿ ನಾವು ಕೂಡ ಚೆನ್ನಯ್ಯನ ನಂಬಿದ್ವಿ. ಈಗ ಆ ನಂಬಿಕೆನೇ ಮುಳುವಾಯ್ತಾ ಅಂತ ಹೇಳಿ ಚೆನ್ನಯ್ಯನ ಎಲ್ಲ ನಂಬಿದ್ದೇ ತಪ್ಪಾಯ್ತಾ ಅಂತ. ಎಸ್, ಇನ್ನು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.